ಚಾಮರಾಜನಗರದಲ್ಲಿ 5 ಹುಲಿಗಳು ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ಪ್ರಶ್ನೆಗಳಿಗೆ ಈಗಲೂ ಉತ್ತರ ಸಿಕ್ಕಿಲ್ಲ. ಮೊದಲನೇ ಪ್ರಶ್ನೆ ಅಂತ ಹೇಳಿದ್ರೆ 3 ದಿನ ಆಗಿದೆ ಹುಲಿಗಳ ಕಳೆಬರಹ ಅದೇ ಜಾಗದಲ್ಲಿ ಇದ್ದಿದ್ರು ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿಗಳ ಗಮನಕ್ಕೆ ಯಾಕೆ ಬರಲಿಲ್ಲ, ವಾಚರ್ಸ್ ಇರಲಿಲ್ವಾ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಎರಡನೇದಾಗಿ ಇಷ್ಟು ಪ್ರಮಾಣದ ವಿಷ ಆ ಭಾಗದಲ್ಲಿ ಹೇಗೆ ಬಂತು, ಯಾವ ಮಾಫಿಯಾ ನಡೀತಾ ಇದೆ ಅನ್ನೋ ಪ್ರಶ್ನೆ ಇದೆ. ಸರ್ಕಾರ ಮತ್ತು ಅರಣ್ಯ ಇಲಾಖೆ ಬೇಜವಾಬ್ದಾರಿತನ ಕೂಡ ಎದ್ದು ಕಾಣಿಸ್ತಾ ಇದೆ. ಡೀಟೇಲ್ ರಿಪೋರ್ಟ್ ನೋಡ್ಕೊಂಡು ಬರೋಣ ಬನ್ನಿ. ಚಾಮರಾಜನಗರದ ಮಲೆ ಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳ ಸಾವಿನಿಂದ ಇಡೀ ದೇಶವೇ ಬೆಚ್ಚಿಬಿದ್ದಿದೆ. ಹುಲಿಗಳ ಸಾವಿಗೆ ವಿಷಪ್ರಾಶನವೇ ಕಾರಣ ಅನ್ನೋದು ಮರಣೋತ್ತರ ಪರೀಕ್ಷೆಯಲ್ಲಿ ದೃಢವಾಗಿದೆ. ಮರಣೋತ್ತರ ಪರೀಕ್ಷೆ ಬಳಿಕ ಅಗ್ನಿಸ್ಪರ್ಶದ ಮೂಲಕ ಹುಲಿ ಹಸು ಅಂತ್ಯಕ್ರಿಯೆ ಮಾಡಲಾಗಿದೆ. ಮೃತ ಹುಲಿಗಳ ದೇಹದ ಪ್ರಮುಖ ಅಂಗಾಂಗ ಸಂಗ್ರಹಿಸಿ ಲ್ಯಾಬ್ಗೆ ಕಳುಹಿಸಲಾಗಿದೆ. 3 ಗುಂಪುಗಳಲ್ಲಿ ಮಾದರಿ ಸಂಗ್ರಹಿಸಿದ್ದು ಪ್ರತ್ಯೇಕವಾಗಿ 3 ಲ್ಯಾಬ್ಗಳಿಗೆ ಸ್ಯಾಂಪಲ್ಗಳನ್ನು ರವಾನಿಸಲಾಗಿದೆ. ಗಾಜನೂರು, ಕೊಪ್ಪ ಹಾಗೂ ಮೀನಿಯಂ ಗ್ರಾಮದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಬೀಡು ಬಿಟ್ಟಿದ್ದು ಹುಲಿಗೆ ವಿಷವಿಟ್ಟ ವ್ಯಕ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ. ಕಾಡಿಗೆ ಹಸುವನ್ನ ಮೇಯಿಸಲು ಬಿಡುತ್ತಿದ್ದ ಕಳ್ಳಬ್ಬೆ ದೊಡ್ಡಿಯ ಶಿವಣ್ಣ ಎಂಬಾತ ಹಸು ಸತ್ತಿದ್ದಕ್ಕೆ ಕೋಪಗೊಂಡು ವಿಷವಿಟ್ಟಿರೋದಾಗಿ ಗೊತ್ತಾಗಿದೆ. ಇನ್ನು ಹುಲಿಗಳ ಸಾವಿನ ಸುತ್ತ ಹಲವು ಅನುಮಾನಗಳು ಮೂಡಿವೆ. ಹಸುವನ್ನ ಹುಲಿ ಬೇಟೆಯಾಡಿದ ಮೇಲೆ ಹಸುವಿಗೆ ವಿಷ ಹಾಕಲಾಗಿದೆಯಾ ಅಥವಾ ಮೊದಲೇ ಹಸುವಿಗೆ ವಿಷ ಪ್ರಾಶನ ಮಾಡಲಾಗಿತ್ತ ಎಂಬುದು ಲ್ಯಾಬ್ ವರದಿ ಮೂಲಕ ಗೊತ್ತಾಗಲಿದೆ. ಹುಲಿ ಹಸುವಿನ ಹಿಂಬದಿಗೆ ದಾಳಿ ಮಾಡಿದೆ. ಹುಲಿ ಮತ್ತು ಹಸುವಿನ ಎಲ್ಲ ಅಂಗಾಂಗಗಳನ್ನ ಲ್ಯಾಬ್ಗೆ ಕಳುಹಿಸಲಾಗಿದೆ. 3 ದಿನದ ಹಿಂದೆ ಈ ಸಾವು ಸಂಭವಿಸಿದೆ ಅಂತ ಹಿರಾಲಾಲ್ ಮಾಹಿತಿ ನೀಡಿದ್ರು. ಯಾರು ಹೊಣೆಗಾರರು ಎಂಬುದನ್ನ ಇಲಾಖಾ ಮಟ್ಟದಲ್ಲಿ ತನಿಖೆ ಮಾಡುತ್ತೇವೆ. ವಾಚರ್ಗಳಿಗೆ ಸಂಬಳ ತಡವಾಗಿದೆ ಎಂಬುದಕ್ಕೆ ಗಸ್ತು ಮಾಡಿಲ್ಲ ಎಂಬ ಆರೋಪಗಳು ಇವೆ. ಹುಲಿಗಳ ಸಾವಿಗೆ ಯಾರು ಹೊಣೆ ಎಂಬುದನ್ನ ತನಿಖೆ ಮಾಡುತ್ತೇವೆ ಎಂದಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಸುಮಾರು ಒಂದು 3 ದಿನದ ಹಿಂದೆ ಕ್ಯಾಟಲ್ ಒಂದು ಹಸುಗೆ ವಿಷ ಹಾಕಿರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. 4 ಕಬ್ಬುಗಳು, ಒಂದು ಟೈಗ್ರೆಸ್ ಅದು ಸಾವನ್ನಪ್ಪಿದೆ. ಇದು ಮೇಲ್ನೋಟಕ್ಕೆ ಮತ್ತು ಪೋಸ್ಟ್ ಮಾರ್ಟಮ್ ಏನು ಮಾಡಿದ್ದಾರೆ ಡಾಕ್ಟರ್ಗಳ ಪ್ರಕಾರ ಇದು ವಿಷಪ್ರಾಶನದಿಂದ ಅಂದರೆ ಪಾಯ್ಸನಿಂಗಿಂದ ಆಗಿದೆ ಅಂತ ತಿಳಿದು ಬಂದಿದೆ. ಸ್ಯಾಲ್ರಿದೊಂದು ಇಶ್ಯೂ ಇತ್ತು, ಅದನ್ನು ಹೋದ ವಾರ ಈಗ DCF ಅವರು ಯಾರ್ಯಾರಿಗೆ ಸಂಬಳ ಕೊಡಬೇಕು ಅನ್ನೋದನ್ನು ಕ್ರಮ ಕೈಗೊಂಡು ಸಂಬಳ ಕೊಟ್ಟಿದ್ದಾರೆ. ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿದ್ದೀವಿ. ಅದನ್ನು ಈಗ ನಾವು ಫೋರೆನ್ಸಿಕ್ ಲ್ಯಾಬಿಗೆ ಅದನ್ನು ಕಳಿಸ್ಕೊಡ್ತೀವಿ. ಹುಲಿ ಸಾವಿನ ಸುತ್ತ ಎದ್ದಿರುವ ಪ್ರಶ್ನೆ: ಹಸು ಕೊಂದಿದ್ದಕ್ಕೆ ವಿಷ ಹಾಕಿದ್ನ ಹಸು ಮಾಲೀಕ? ಹಸು ಕೊಂದ ಮರುದಿನ ಹಸುವಿನ ಮೇಲೆ ವಿಷ ಹಾಕಿ ಹೋದ್ರ ಹಸು ಮಾಲೀಕ? ಇದು ಮನೆಯಲ್ಲಿ ಸಾಕಿದ್ದ ಹಸುನಾ? ಅಷ್ಟು ಪ್ರಮಾಣದ ವಿಷ ಏಕಾಏಕಿ ರೈತನ ಕೈಗೆ ಹೇಗೆ ಸಿಕ್ತು? ಹುಲಿ ಕೊಲ್ಲುವ ಕಾರಣಕ್ಕೆ ಹಸುವಿಗೆ ವಿಷ ಹಾಕಲಾಯ್ತಾ? ಸತ್ತು 3 ದಿನವಾದ್ರೂ ಬೇಟೆಗಾರರು ಅಲ್ಲಿಯೇ ಯಾಕೆ ಬಿಡ್ತಿದ್ರು ಎನ್ನುವಂತಹ ಪ್ರಶ್ನೆಗಳು ಉದ್ಭವಿಸಿವೆ. ಹುಲಿಗಳ ಸಾವಿನ ಪ್ರಕರಣದಲ್ಲಿ ಅರಣ್ಯ ಇಲಾಖೆಯ ನಿರ್ಲಕ್ಷ್ಯವೇ ಎದ್ದು ಕಾಣುತ್ತಿದೆ. ಹುಲಿಗಳು ಸತ್ತು 2 ದಿನಗಳು ಕಳೆದ್ರೂ ಅರಣ್ಯ ಇಲಾಖೆಗೆ ಮಾಹಿತಿಯೇ ಗೊತ್ತಿರಲಿಲ್ವಾ ಅನ್ನೋ ಪ್ರಶ್ನೆ ಮೂಡಿದೆ. ಇನ್ನು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ತಮ್ಮ ಇಲಾಖೆ ಅಧಿಕಾರಿಗಳ ತಪ್ಪನ್ನ ಮುಚ್ಚಿ ಹಾಕೋದಕ್ಕೆ ಮುಂದಾದ್ರ ಅನ್ನೋ ಪ್ರಶ್ನೆ ಕಾಡ್ತಿದೆ. ಅರಣ್ಯ ಇಲಾಖೆ ಬೇಜವಾಬ್ದಾರಿ. ಮುಖ್ಯ ರಸ್ತೆಯಿಂದ 20 ಮೀಟರ್ ಪ್ರದೇಶದ ಕಾಡಿನಲ್ಲಿ ಹುಲಿಗಳ ಸಾವು. ಅರಣ್ಯ ಸಿಬ್ಬಂದಿ ಅರಣ್ಯ ಗಸ್ತು ತಿರುಗಲ್ವಾ? ಹಸುವಿಗೆ ವಿಷ ಹಾಕಿರೋದು ಕೂಡ ಮುಖ್ಯ ರಸ್ತೆ ಪಕ್ಕದಲ್ಲೇ. ವಿಷ ಹಾಕಿರೋದು ಅರಣ್ಯ ಇಲಾಖೆ ಸಿಬ್ಬಂದಿ ಗಮನಿಸಲಿಲ್ವಾ? ಜನರು ಪ್ರತಿದಿನ ಓಡಾಡುವ ಜಾಗದ ಪಕ್ಕದಲ್ಲೇ ನಡೆದ ಘಟನೆ. ಅರಣ್ಯ ಇಲಾಖೆ ಗಮನಕ್ಕೆ ಬರೋದಕ್ಕೆ 3 ದಿನ ಬೇಕಾಯ್ತಾ? ಒಟ್ನಲ್ಲಿ ವಿಷ ಪ್ರಾಶನಕ್ಕೆ 5 ಹುಲಿಗಳು ಮೃತಪಟ್ಟಿರೋದು ದುರಂತ. ಸೂಕ್ಷ್ಮ ತನಿಖೆ ನಡೆಸಿ ವಿಷ ಇಟ್ಟವರಿಗೆ ಶಿಕ್ಷೆ ಸಿಗುವಂತಾಗಲಿ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.